ನ್ಯೂ ಮದೀನಾ ರೆಸ್ಟೋರೆಂಟ್ ಇಲ್ಲಿ ಒಳ್ಳೆಯ ಸರ್ವಿಸ್ ಇದೆ. ಮೊದಲು ಅಲ್ಲಿತ್ತು, ಆಮೇಲೆ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇದು ಹೊಸದು. ಇಲ್ಲಿ ವೆರೈಟಿ ಮೊದಲೇಶಂದು ಇವ್ರದ್ದು ಹೆಂಗೆ ಸರ್ವಿಸ್ ಆದಂತಂದ್ರೆ ಅಲ್ಟಿಮೇಟ್ ಇದೆ. ಮೊದಲೆಲ್ಲ ನಾವು ಇಲ್ಲ ಒಳ್ಳೆ ಕಸ್ಟಮರ್ ಬರ್ತಾರೆ, ಇಲ್ಲಿ ಒಳ್ಳೆ ರೀತಿಯಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗೂ ಏನು ಶಾಪುರ್ಗೆ ಜನ ಇಲ್ಲಿ ಬಂದ್ರಂತಂದ್ರೆ ಇಲ್ಲಿ ಊಟ ಮಾಡಲಾರ್ದೆ ಹೋಗ್ಬಾರ್ದಪ್ಪ ಅಂತ ಅದು ವ್ಯವಸ್ಥೆ ಇತ್ತು. ಈಗ ಮೊದಲು ಅಲ್ಲಿದ್ದದ್ದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ನ್ಯೂ ಮದೀನಾ ರೆಸ್ಟೋರೆಂಟ್ ಅಂದರೆ ಸ್ಪೆಷಲ್ ಏನಂತಂತಂದರೆ ಇಲ್ಲಿದು ಹೊಸ ತಂದೂರಿ ರೋಟಿ, ಆಮ್ಯಾಗ ನಾನ್ ವೆಜ್ಜಲ್ಲಿ ಚಿಕನು, ಮಟನು, ಆಮ್ಯಾಗ ಕೀಮಾ, ಆಮ್ಯಾಗ ವೆಜ್ ಊಟನೂ ಇಲ್ಲಿ ಎಲ್ಲ ರೀತಿಲೇಶಂದು ಒಳ್ಳೆಯ ರೀತಿಲೇಶನ್ ಸರ್ವಿಸ್ ಸಿಗುತ್ತೆ. ಈ ಮಾಲಕರಿಗೆ ನೀವು ಮದೀನಾ ಖಾನಾವಳಿಯವರಿಗೆ ಒಳ್ಳೆಯದಾಗಲಿ, ನಮ್ಮ ಕಡೆಲೇಶಂದು ಶುಭಾಶಯಗಳು. ನಮಸ್ಕಾರ. अस्सलाम वालेकुम। मैं सभी शाहपुर लोगों को एक खुशखबरी देता हूँ कि हमारे मदीना खानवड़ी बाबा भाई जो पहले ओल्ड यादगीर रोड पे जो इनका होटल था, उसको अभी शिफ्ट करके बीगुड़ी रोड पे अपोजिट स्वराज शोरूम के किए हैं। अल्हम्दुलिल्लाह ये आज ओपन हो चुका है। आप सभी को गुजारिश करता हूँ कि आके यहाँ पे एक टेस्ट देखें और इनको खिदमत करने का मौका दिए। अस्सलाम वालेकुम। ಎಲ್ಲರಿಗೆ ನಮಸ್ಕಾರ. ನಾವು ತುಂಬ ಸಲ ಆ ಕಡೆ ಯಾದಗಿರಿ ರೋಡಿಗೆ ಮದೀನಾ ಹೋಟೆಲ್ ಅಂತ ಇತ್ತಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಮಂದಿ ಫುಲ್ ಇತ್ತು ಅಲ್ಲಿ. ಅಂದರೆ ಹೋಗೋದ ಬೇಡ ಅಂತ, ಬಟ್ ಒಳ್ಳೆ ಟೇಸ್ಟು. ಭಾಳ ಸಲ ಸುಮಾರು ಸಲ ನಾನೇ ಇವ್ರಿಗೆ ಫೋನ್ ಹಚ್ಚಿದ್ದೇನೆ ಪಾರ್ಸಲ್ ಮಾಡಂತಂದು. ಬಟ್ ಈಗ ಇವರೇನು ಗುಲ್ಬರ್ಗ ರೋಡಿಗೆ ಬಂದ್ರಲ್ಲ, ಭಾಳ ಅಂದರೆ ಭಾಳ ಖುಷಿ. ಈ ಟೇಸ್ಟು ಎಲ್ಲಿ ಇಲ್ಲ. ಆ್ಯಕ್ಚುಲಿ ಇವರು ಮೇನ್ ಮಾಡೋ ಪ್ರಿಪ್ರೇಷನ್ ಇದೆಯಲ್ಲ, ಒಲಿ ಮೇಲೆ ಮಾಡಲ್ಲ, ಆ ಕಟ್ಟಿಗೆ ಮೇಲೆ ಮಾಡ್ತಾರೆ ಇವರು. ಹಾಗಾಗಿ ಇವ್ರು ಟೇಸ್ಟ್ ಭಾಳ ಇಷ್ಟ ಆಗುತ್ತೆ ನನಗೆ. ಇವರು ನೀವು ಒಂದು ಸಲ ಬರ್ರಿ, ಟೇಸ್ಟ್ ನೋಡಿರಿ. ಯಾದಗಿರಿ ರೋಡ್ ಇದ್ದಿದ್ದು ಈಗ ಹೊಸ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಒಳ್ಳೆ ಕೂಡ್ಲಾಕ ಎಲ್ಲ ಜಾಗ ಒಳ್ಳೆ ಚಲೋ ಅದ. ಒಂದು ಸಲ ಬರ್ರಿ, ಟೇಸ್ಟ್ ನೋಡಿರಿ. ನಮಸ್ಕಾರ. ನಮಸ್ಕಾರ. ನಾನೆಲ್ಲ ಶಾಪುರ ತಾಲೂಕಿನ ಆತ್ಮೀಯ ಗೆಳೆಯರಿಗೆ ಹೇಳೋದೇನೆಂದರೆ, ಇವಾಗ ಯಾದಗಿರಿ ರೋಡಿನಲ್ಲಿ ಇರ್ತಕ್ಕಂಥ ಮದೀನಾ ಖಾನಾವಳಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಭೀಮರಾಯನ ಗುಡಿ ರೋಡು ಐಸ್ ಫ್ಯಾಕ್ಟ್ರಿ ಎದುರುಗಡೆ ಇವಾಗ ಸ್ಥಳಾಂತರಿಸಲಾಗಿದೆ. ಇವತ್ತು ಆಲ್ರೆಡಿ ಓಪನಿಂಗ್ ಸೆರೆಮನಿಯಲ್ಲಿ ಕೂಡ ಭಾಗಿಯಾದಂಥ ನಾವು ಶಾಪುರ್ ಬೀಗುಡಿ ರೋಡಿನ ರಸ್ತೆಯಲ್ಲಿ ಐಸ್ ಫ್ಯಾಕ್ಟ್ರಿ ಎದುರುಗಡೆ ಸ್ವರಾಜ್ ಶೋರೂಮ್ ಪಕ್ಕದ ಎದುರುಗಡೆನೇ ಈ ಖಾನಾವಳಿಯನ್ನು ಸ್ಥಳಾಂತರಿಸಲಾಗಿದೆ. ಮೊದಲಿನ ಖಾನಾವಳಿಗಿಂತ ಇಲ್ಲಿ ಇರ್ತಕ್ಕಂಥ ಇವಾಗ ಎಲ್ಲ ಬೇರೆ ಬೇರೆ ರೀತಿಯ ಅಡುಗೆ ಆಗಲಿ ಅಥವಾ ಪರೋಟ, ಆಮೇಲೆ ತಂದೂರಿ ರೋಟಿ, ಆಮೇಲೆ ಕುಲ್ಚಾ, ವೆಜಿಟೇಬಲ್ನಲ್ಲಿ ಪಾಲಕ್ ಪನ್ನೀರು, ದಾಲ್ ಫ್ರೈ ಆಗಲಿ ಎಲ್ಲ ರೀತಿಯ ನಿಮಗೆ ಅನುಕೂಲವನ್ನು ಮಾಡಿಕೊಡಲಾಗಿದೆ. ಮತ್ತು ನಾನ್ ವೆಜ್ನಲ್ಲಿ ಕೂಡ ಅಲ್ಲಿಗಿಂತ ಇಲ್ಲಿ ಹೆಚ್ಚಿನ ಒಂದು ಟೇಸ್ಟಬಲ್ ಅಡುಗೆಯನ್ನು ಇರ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಮೀಕ್ಷೆ ವಿಸಿಟನ್ನು ಮಾಡಬೇಕೆಂದು ಕೋರಿಕೆ. रसूल करीम अम्मा बाद फ़ाउज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम या अय्युहल्लज़ीना आमनू इअमलू सालिहात, ए ईमान वालो नेक अमल करो। मुअज़्ज़ज़ सामिन इकराम, आज का मेरा ये टॉपिक मुख्तसर मतलब ख्वाजा साहब के रेस्टोरेंट के बारे में है। ये मदीना रेस्टोरेंट जो पहले यादगीर रोड में था, अब उसको वहाँ से मिसबा आइस फैक्ट्री के अपोजिट, मिसबा फैक्ट्री के अपोजिट बेगरी रोड शाहपुर में शिफ्ट किया गया है। अब माशाल्लाह वहाँ भी बहुत अच्छा खासा चल रहा था। अब कोई दिक्कत की वजह से, परेशानी की वजह से यहाँ शिफ्ट किया गया है और उसका इफ्तिताह किया गया है, जिसकी वजह से मैं ख्वाजा साहब को और उनके फैमिली को बहुत बहुत मुबारकबाद देता हूँ और अल्लाह की बारगाह में दुआ करता हूँ कि अल्लाह ताला इनके इस होटल को बरकरार रखे और सही से चलने की तौफीक अता फरमाए और इसमें ढेर सारी अल्लाह ताला बरकतों से नवाजे और इनके सारे फैमिली को और जो भी इनके इस काम में शरीक हुए हैं, मैं उनको भी मुबारकबाद देता हूँ कि उन्होंने हौसला अफजाई की है। और अल्लाह की बारगाह में यही दुआ है, महफूज रखे, बुरी निगाह बुरी नज़र से महफूज रखे और इसको सही से चलने की तौफीक अता फरमाए। वाखिर दावाना अल्हम्दुलिल्लाहि रब्बिल आलमीन।